ತುಂಬ ಟೆನ್ಷನ್ ತಗೊಂಬಿಡಿ ಗೈಸ್ ಲೈಫಲ್ಲಿ. ನಾನು ಹಾಕಿದ ಬಟ್ಟೆನೇ ತಿರ್ಗಾ ಆಗ್ತಿದ್ದೀನಿ, ಅದು ನಿಮ್ಗೆ ಗೊತ್ತಾ? ಇವಾಗ ಅದೇ ಚೆನ್ನಾಗಿ ಇಕ್ಕಿದ್ದಾನೆ ನನಗೆ. ಭಯ ಬೇರೆ ಶುರುವಾಗಿದೆ. ಟೆನ್ಷನ್ಗೆ ತುಂಬ ತಿಂತಾ ಇದ್ದೀನಿ ಗೈಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಐ ಗೆಸ್ ಇದು ಬ್ಯಾಂಕಾಕಿಂದ ಬಂದಮೇಲೆ ನಾನು ಆ್ಯಕ್ಚುಯಲ್ ವ್ಲಾಗ್ ಮಾಡ್ತಾ ಇರೋದು ಹೀಗೆ, ಲೈಕ್ ಡೇನ ಲೈಫ್ ಆಗಿರಲಿ, ಲೈಕ್ ನಾರ್ಮಲ್ ರೆಗ್ಯುಲರ್ ಹೇಗೆ ಮಾಡ್ತೀನಿ ವ್ಲಾಗು, ಅದು ಇವಾಗ ಮಾಡ್ತಾಯಿದ್ದೀನಿ. ಲಾಸ್ಟು ವ್ಲಾಗ್ಸ್ ಬಂದು ಲೈಕ್ ಇದು ನಮ್ಮ ಇಂಡಿಯಾದಲ್ಲಿ ಏನೇನು ಆಗಿದೆ ರಿಯಲ್ ಸ್ಟೋರೀಸ್ ಬಗ್ಗೆ ವ್ಲಾಗ್ ಹಾಕಿದೆ. ವಾಚ್ ಮಾಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪೆಷಲಿ ಹೆಣ್ಮಕ್ಳು ಆ ವ್ಲಾಗ್ ನೋಡಲೇಬೇಕು. ಇವತ್ತು ಅಂದ್ಕೊಂಡೆ ಓಕೆ ವ್ಲಾಗ್ ಮಾಡೋಣ, ವಾಟ್ ಈಸ್ ಮೈ ಲೈಫ್, ನನ್ನ ಲೈಫ್ ಅಪ್ಡೇಟ್ ಮಾಡೋಣ ನಿಮಗೆ ಅಂತ ವ್ಲಾಗ್ ಮಾಡ್ತಿರೋದು. ಬ್ಯಾಂಕಾಕಿಂದ ಬಂದಮೇಲೆ ಲೈಫ್ ವಾಸ್ ಲೈಕ್ ಫುಲ್ ಆಫ್ ಟೆನ್ಷನ್ ಗೈಸ್, ಟೆನ್ಷನ್, ಸ್ಟ್ರೆಸ್. ಆ್ಯಂಡ್ ಇವಾಗ ಬ್ಯಾಂಕಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಕೆಲಸ ಇದೆ, ಬ್ಯಾಂಕ್ ಕೆಲಸ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮಮ್ಮ ಬಂದಿದ್ದೀವಿ. ಆ್ಯಂಡ್ ಏನು ಹೇಳೋದು, ನಾನು ಕೇರಳಗೆ ಥೈಲ್ಯಾಂಡಿಂದ ಬಂದಮೇಲೆ ಒಂದು ದಿನ ನಾನು ಕೇರಳಕ್ಕೆ ಹೋಗಿದ್ದೆ. ಅದು ಹೇಗಂದರೆ, ಇವತ್ತೋಗಿ ಒಂದು ಕೆಲಸಕ್ಕೆ, ಆ ಚಿಕ್ಕ ಕೆಲಸಕ್ಕೆ ಇವತ್ತು ಬೆಳಿಗ್ಗೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಅವತ್ತು ಬೆಳಿಗ್ಗೆ ಬಿಟ್ವಿ ಆ್ಯಂಡ್ ಅವತ್ತು ಸಾಯಂಕಾಲ ಕೇರಳಕ್ಕೆ ರೀಚ್ ಆದ್ವಿ, ಕೆಲಸ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ದಿನವೇ ಬೆಳಿಗ್ಗೆ ರಿಟರ್ನ್ ಬ್ಯಾಂಗ್ಳೂರ್. ಹಂಗೆ ಬರೀ ಒಂದೇ ದಿನ ಇರೋಕ್ಕೆ, ಒಂದು ನೈಟ್ ಸ್ಲೀಪ್ ಮಾಡೋಕ್ಕೆ ಕೇರಳಕ್ಕೆ ಹೋಗಿ ಬಂದೆ. ಆ್ಯಂಡ್ ಇವಾಗ ಜೂನ್ 3 ಇವತ್ತು. ಕೇರಳಗೂ ಹೋಗಿಲ್ಲ, ಒಂದು ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ, ಸರ್ವೈವ್ ಮಾಡ್ಕೊಂಡು ಬೆಂಗಳೂರಲ್ಲೇ. ತುಂಬ ಕೆಲಸಗಳು ಏನೇನೋ ನಡೀತಾ ಇದೆ ಗೈಸ್ ನನ್ನ ಲೈಫಲ್ಲಿ. ಇವಾಗ ನಿಮಗೆ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಅದು ಆಗಂಗೆ ಮುಂಚೆನೇ ಅಪ್ಡೇಟ್ ಮಾಡಿಬಿಟ್ರೆ ಅದಾದಮೇಲೆ ಆ ಕೆಲಸ ಆಗಿಲ್ಲ ಅಂದರೆ ಸುಮ್ಮನೆ ಅಪ್ಡೇಟ್ ಮಾಡಿ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಯಾರಿಗೂ ಇನ್ನೂ ಬಿಡ್ತಾಯಿಲ್ಲ. ಅದಕ್ಕೆ ಲಾಸ್ಟು ವ್ಲಾಗ್ಸೂ ನಾನು ಏನು ಅಪ್ಡೇಟ್ ಮಾಡೋದು ಬೇಡ, ಸುಮ್ಮನೆ ನಾರ್ಮಲ್ ಒಂದು ರೆಗ್ಯುಲರ್ ವ್ಲಾಗ್ ಮಾಡೋಣ, ಐ ಮೀನ್ ಆ ಥರ ಒಂದು ಜನರಲ್ ನ್ಯೂಸ್ ಥರ ವ್ಲಾಗ್ ಮಾಡೋಣ ಅಂತ ಆ ಥರ ವ್ಲಾಗ್ ಮಾಡ್ತಿದ್ದೆ. ಯಾಕಂದರೆ ನಾನು ಬಿಟ್ಬಿಡ್ತೀನಿ ಇವಾಗ ನಾರ್ಮಲ್ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ರೆ, ಈ ಥರ ವ್ಲಾಗೆಲ್ಲ ನಾನು ಮಾಡೋಕ್ಕೆ ಶುರು ಮಾಡಿದ್ರೆ ಬಿಟ್ಬಿಡ್ತೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ನನ್ನ ಮುಚ್ಚೋಕ್ಕೇ ನಾನು ಆ ಥರ ವ್ಲಾಗ್ಸ್ ಮಾಡ್ತಿದ್ದೆ. ಐ ಹೋಪ್ ಎವ್ರಿ ಒನ್ ಆರ್ ಫೈನ್. ತುಂಬ ಟೆನ್ಷನ್ ತೊಗೊಂಬಿಡಿ ಗೈಸ್ ಲೈಫಲ್ಲಿ, ತುಂಬ ಟೆನ್ಷನ್ ತಗೊಳ್ಳೇಬೇಡಿ. ನಾನು 1 ತಿಂಗಳಿಂದ ಟೆನ್ಷನ್ಗೆ ತುಂಬ ತಿಂತಾಯಿದ್ದೀನಿ ಗೈಸ್. ಸ್ವಲ್ಪ ಜನ ಟೆನ್ಷನ್ಗೆ ಏನೂ ತಿನ್ನಲ್ಲ, ಆದರೆ ಇಲ್ಲಿ ಆಪೋಸಿಟು. ಟೆನ್ಷನ್ಗೆ ನಮ್ಮಮ್ಮ ಏನು ಕೊಟ್ಟರು, ಅನ್ನ ಕೊಟ್ಟರೆ ತಿಂತೀನಿ, ಮುದ್ದೆ ಕೊಟ್ಟರೆ ತಿಂತೀನಿ. ಮುಂಚೆ ಹಂಗಿದ್ನಮ್ಮ ನಾನು, ನೀನೇನು ಕೊಟ್ಟರು ನಾನು ಅದರಲ್ಲಿ ಪ್ರೋಟೀನ್ ಇದ್ರೆ ಮಾತ್ರ ತಿಂತಾಯಿದ್ದೆ, ಇಲ್ಲಾಂದರೆ ನಾನು ತಿಂತಾನೇ ಇದ್ದಿಲ್ಲ. ಇವಾಗ ಏನು ಕೊಟ್ಟರು ತಿಂತೀನಿ ಟೆನ್ಷನ್ಗೆ. ಏನಕ್ಕಮ್ಮ ಹಂಗೆ ನನಗೆ? ನೀನು ಇವಾಗೆಲ್ಲ ಚಿಕ್ಕ ವಯಸ್ಸಿಂದ ಹಂಗೆ. ಏನಕ್ಕೆ ಅಂದರೆ ಟೆನ್ಷನ್ ಇದ್ದರೆ ಮಾತ್ರ, ಟೆನ್ಷನ್ ಆದ್ರೇ ಏನು ಕೊಟ್ಟರು ತಿಂತೀನಿ. ಅದು ನಾನು ನೋಡೋದೇ ಇಲ್ಲ, ನನ್ನ ಲೈಫ್ ಬಗ್ಗೆನೇ ಕೇರ್ ಮಾಡಲ್ಲ. ರೈಸೇ ಬಿಟ್ಟಿರೋಳು ಇವಾಗ ರೈಸ್ ಬೇರೆ ತಿಂತಾ ಇದೆಯಾ, ಅದೇ ನನಗೆ ಒಂದು ವಾರದಿಂದ ಆಶ್ಚರ್ಯ ಆಗ್ತೈತೆ. ಭಯ ಬೇರೆ ಶುರುವಾಗಿದೆ. ರೈಸ್ ಬಿಟ್ಟಿದ್ದವಳು ರೈಸೇ ನಾನು ತಿಂತಾ ಇದ್ದಿಲ್ಲ. ಆಯಿತು 1 ವರ್ಷ ಆಯಿತು ನಾನು ಪ್ರಾಪರಾಗಿ ದಿನ ರೈಸ್ ತಿನ್ನೋದು. 3 ವರ್ಷ ಆಯಿತು, 1 ವರ್ಷ ಅಂತ ಇದ್ದೀನಿ. 3 ವರ್ಷ ಆಯಿತು ನೀನು ಕರೆಕ್ಟಾಗಿ. 3 ವರ್ಷ ಟೈಮಲ್ಲಿ ಬಿಟ್ಟಿದ್ದು ರೈಸ್ ತಿನ್ನೋದು. ಮದುವೆ ಮುಂಚೆ ಬಿಟ್ಟಿದ್ದು ನೀನು. ಮದುವೆಗೆ ಒಂದು 4 ಮಂತ್ ಇದ್ದಾಗೆ ಡಯಟ್ ಮಾಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ನೀನು ರೈಸೇ ಬಿಟ್ಟಿದ್ದೆ. ರೈಸ್ ಬಿಟ್ಬಿಟ್ಟಿದ್ದೆ ನಾನು. ರೈಸ್ ಅಂದರೆ ಯಾವಾಗಾದರೂ ಒಂದು ಒಕೇಶನ್ ಟೈಮಲ್ಲಿ ರೈಸ್ ತಿಂತಾಯಿದ್ದೆ, ಬಿಟ್ಟರೆ ನಾನು ದಿನಾ ರೈಸ್ ತಿನ್ನೋಳಲ್ಲ. ಇವಾಗ ನೋಡಿದ್ರೆ ದಿನಾ ರೈಸ್ ತಿಂತೀನಿ, ದಿನ ಪ್ರಾಬ್ಲಮೇ ಇಲ್ಲ, ಆ ಥರ ತಿಂತಾಯಿದ್ದೀನಿ. ನನ್ನ ಬಗ್ಗೆ ಕೇರೇ ಮಾಡ್ಕೊಳ್ಳೋಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅದೇನಕ್ಕಂತ ನಿಮ್ಗೆ ಹೇಳ್ತೀನಿ, ಅತಿ ಶೀಘ್ರದಲ್ಲೇ ಹೇಳ್ತೀನಿ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮಮ್ಮ ಪ್ರತಿಯೊಬ್ಬರು ಟೆನ್ಷನ್ ಇದೆಮ್ಮ ನಾನು ಅವಾಗ ಅನ್ಕೊತಿದ್ದೆ, ಏನು ಟೆನ್ಷನ್ ಇವ್ರುಗಳಿಗೆ, ಏನಕ್ಕೆ ಇವ್ರು ಹಿಂಗೆ ಹೇಳ್ತಾರೆ. ನನಗೆ ಟೆನ್ಷನ್ ಏನಂದ್ರೇ ಗೊತ್ತಿದ್ದಿಲ್ಲ ಗೈಸ್. ಮದುವೆ ಆದಮೇಲಂತೂ ಐ ವಾಸ್ ವೆರಿ ಹ್ಯಾಪಿ, ಐ ವಾಸ್ ಫ್ರೀ. ಬಟ್ ಟೆನ್ಷನ್ ಅಂದರೆ ಏನು ಅಂತ ಐ ವಾಸ್ ವಂಡರಿಂಗ್. ಇವಾಗ ಅದೇ ಚೆನ್ನಾಗಿ ಇಕ್ಕಿದ್ದಾನೆ ನನಗೆ. ಟೆನ್ಷನ್ ಅಂದರೆ ಏನು ಗೊತ್ತಿಲ್ಲಲ್ಲಮ್ಮ ನಿನಗೆ, ತಗೋ ನಿಂಗೆ ಟೆನ್ಷನ್ ಏನಂತ ತೋರಿಸ್ತೀನಿ ಅಂತ ಇವಾಗ ದೇವ್ರು ನನಗೆ ತೋರಿಸ್ತಾ ಇದ್ದಾರೆ. ಆದರೆ ದೇವೇಟ ಒಂದು ಟೆನ್ಷನೂ ತೊಗೊತಾ ಇಲ್ಲ. ದೇವೇಟ ಈಸ್ ಲೈಕ್ ಫ್ರೀ. ಬಡವರು ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ದಾರೆ.
ಏನು ಕೆಡ್ಸ್ಕೊಂಡ್ರು ತಲೆ ನಾನೇ ಕೆಡ್ಸ್ಕೊತಾ ಇದ್ದೀನಿ. ಇವಾಗ ಈ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ಮೇಲೆ ಊಟ ಏನು ಬೆಳಿಗ್ಗೆ ಪಾಸ್ತಾ ತಿಂದಿದ್ದೀನಿ ಗೈಸ್. ಹಾಗೆಲ್ಲ ನಾನು ತಿನ್ನೋದೇ ಇಲ್ಲ ಗೈಸ್. ಮೊಟ್ಟೆ ತಿಂತಾಯಿದ್ದೆ, ಏನು ಕೊಟ್ಟರು ನಮ್ಮಮ್ಮ ಕಣ್ಣುಚ್ಚಿ ತಿಂತಾಯಿದ್ದೀನಿ. ನಾನು ಹಾಕಿದ ಬಟ್ಟೆನೇ ತಿರ್ಗಾ ಹಾಕ್ತಾಯಿದ್ದೀನಿ. ಅದು ನಿಮ್ಗೆ ಗೊತ್ತಾ, ನಮ್ಮಮ್ಮನ ಕೇಳಿ. ಇವಾಗ ಈ ಡ್ರೆಸ್ ಈ ಶರ್ಟ್ ಹಾಕ್ಕೊಂಡಿದ್ರೆ ಇದನ್ನೇ ಈ ಶರ್ಟ್ ಈ ಪ್ಯಾಂಟ್ ನಾಳೆನೇ ತಿರ್ಗಾ ನಾಳೆ ಹಾಕ್ಕೊತೀನಿ, ವಾಶೇ ಮಾಡಲ್ಲ. ಏನಕ್ಕೆ ಹಿಂಗೆ ಒಡ್ಡಿ ಆಗ್ಬಿಟ್ಟಿದ್ದೀನಿ. ತುಂಬ ಬದಲಾಗಿದೆ ನಿನ್ನ 15 ಡೇಸಲ್ಲಿ, ತುಂಬ ಚೇಂಜಸ್ ಇದೆ. ಬೇಗ ಸರಿ ಹೋಗಬೇಕು, ಅದಕ್ಕೊಂದು ದೊಡ್ಡ ಕಾರಣ ಇದೆ. ಆ ಕಾರಣ ನಾನು ಹೇಳಲ್ಲ. ತುಂಬ ತುಂಬ ಡಿಸ್ಟರ್ಬ್ ಆಗಿದೆಯಾ? ಐ ಆಮ್ ಡಿಸ್ಟರ್ಬ್ಡ್ ಅ ಲಾಟ್. ತುಂಬ ಅದಕ್ಕೆ ನಾನು ಬ್ಲಾಗ್ ಮಾಡ್ತಿಲ್ಲ. ನಾನು ಒಂದು ಮ್ಯಾನಿಫೆಸ್ಟೇಷನ್ ಕೋಚು. ನಾನೇ ಇಷ್ಟೊಂದು ಜನ ಕೇಳ್ತೀನಿ, ಟೆನ್ಷನ್ ಮಾಡ್ಕೊಬೇಡಿ, ಲೈಫಲ್ಲಿ ಆರಾಮಾಗಿ ಇಲ್ಲ ಹ್ಯಾಂಡಲ್ ಮಾಡಿ ಅಂತ. ಬಟ್ ಅದು ನಿನಗೆ ಆಗ್ತಾ ಇಲ್ಲ. ನಾನೇ ಬೇರೆಯವ್ರಿಗೆ ಹೇಳ್ಕೊಟ್ಟು ನನಗೇ ಆಗ್ತಿಲ್ಲ ಗೈಸ್ ಹ್ಯಾಂಡಲ್ ಮಾಡೋಕ್ಕೆ. ಸರಿ ಹೋಗುತ್ತೆ. ನಿಮ್ಮ ವೀಕ್ಷಕರಿಗೆ ಹೇಳಬೇಕಂದ್ರೆ 1 ಮಂತ್ ಬೇಕು. ವೀಕ್ಷಕರ ದೊಡ್ಡ ವರ್ಡಲ್ಲ ಹೇಳ್ತಿದಾರೆ ನಮ್ಮಮ್ಮ. ಹೌದು, ನಿಮ್ಗೆ ಹೇಳ್ಬೇಕಂದ್ರೆ ನಿನ್ನ ಪ್ರೀತಿ ಮಾಡೋರಿಗೆಲ್ಲ ನಿನ್ನ ರಹಸ್ಯ ಹೇಳಬೇಕಂದ್ರೆ 1 ಮಂತ್ ಬೇಕು. ಅಲ್ಲಿವರೆಗೂ ನೀನು ಹೀಗೆ ಇರ್ತೀಯ. ಸಿಕ್ಕಿದ್ನೆಲ್ಲ ಫುಡ್ಡಿ ಆಗ್ಬಿಟ್ಟಿದೆ. ಅಂದರೆ ತಿನ್ಕೊಂಡೇ ಇರ್ತೀಯ. ಇವಾಗ ತಿನ್ನೋ ಥರ ಆಗ್ಬಿಟ್ಟಿದೆ ನೀನು. ತಿಂದೇ ಇರೋ ವಸ್ತೆಲ್ಲ ತಿಂತಾ ಇದೀಯಾ. ದಿನ ಐಸ್ ಕ್ರೀಮ್ ಗೈಸ್, ನಂಬ್ತಿರೋ ಬಿಡ್ತಿರೋ ದಿನ ಐಸ್ ಕ್ರೀಮ್ ಆರ್ಡರ್ ಮಾಡಿ ತಿಂತಾ ಇದ್ದೀನಿ. ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಐಸ್ ಕ್ರೀಮ್ ಬೇರೆ ತಿಂತಾ ಇದೆಯಾ? ದಿನ ಐಸ್ ಕ್ರೀಮ್ ತಿಂದೆ. ನನ್ನ ತಮ್ಮನೇ ಕೇಳ್ತವನೆ, ಏನಕ್ಕ ನೀನು ಹಿಂಗಾಗ್ಬಿಟ್ಟಿದ್ಯಾ, ದಿನ ತಿಂತಾ ಇದೆಯಲ್ಲಕ್ಕ ಐಸ್ ಕ್ರೀಮ್ ತಗೊಂಡು ಅಂತ. ಅವನಿಗೆ ಶಾಕ್. ಮ್ಯಾಂಗೋ ಜ್ಯೂಸ್ಗಂತೂ ಕಮ್ಮಿನೇ ಇಲ್ಲ. ಮ್ಯಾಂಗೋ ನಾನು ತಿನ್ನೋದೇ ಇಲ್ಲ ಗೈಸ್. ವೆಯ್ಟ್ ಗೇನ್ ಅಂತ ಮ್ಯಾಂಗೋನು ತಿನ್ನೋಕ್ಕೆ ನಾನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಇವಾಗ ಮ್ಯಾಂಗೋ ನಂಗೆ ಏನೇನು ಬೇಡವೋ ಅದೇ ಇವಾಗ ತಿಂತಾ ಇದ್ದೀನಿ ಜಾಸ್ತಿ. ಓ ಗಾಡ್ ಎಲ್ಲ ಸರಿ ಹೋಗುತ್ತೆ ಬಿಡಮ್ಮ, ಜಸ್ಟ್ ಸ್ವಲ್ಪ ದಿನ ಅಷ್ಟೇ. ಎಸ್, ನಮ್ಮ ಅಜ್ಜಿ ಮನೆಗೂ ಹೋಗಿಲ್ಲ ಗೈಸ್. ನೀವು ನಂಬ್ತಿರೋ ಬಿಡ್ತೇವೆ. ಬೆಂಗಳೂರಲ್ಲಿ ಇವಾಗ ಇದ್ದಿದ್ರೆ ನಾನು ನಾರ್ಮಲಾಗಿ ಟೆನ್ಷನ್ ಇಲ್ದಿರ ನಾನು ಬೆಂಗಳೂರಲ್ಲಿ ಹಿಂಗೆ ಇದ್ದಿದ್ರೆ ಅಟ್ಲೀಸ್ಟ್ ವಾರಕ್ಕೆ 2 ಸತಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಬರ್ತಿದ್ದೆ. ಪಾಪ ನಮ್ಮ ಅಜ್ಜಿ ಕಾಲ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅವರಿಗೂ ನನಗೆ ನನ್ನ ಲೈಫಲ್ಲಿ ಏನಾಗ್ತಿದೆ ಅವರಿಗೂ ನಾನು ಹೇಳಿಲ್ಲ ಇದುವರೆಗೂ. ಅವ್ರಿಗೂ ಅಪ್ಡೇಟ್ ಮಾಡಿಲ್ಲ. ಅವ್ರು ಬೇಜಾರು ಮಾಡಿಕೊಂಡು ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಇವಳು ನನ್ನ ಮೊಮ್ಮಗಳ, ಇವಳು ಬೆಂಗಳೂರಲ್ಲಿ ಇದ್ದು ನನ್ನ ನೋಡೋಕೆ ಬರ್ತಿಲ್ಲ ಅಂತ ಅವರು ಬೈಕೊಂಡಿದ್ದಾರೆ. ವಾಟ್ ಟು ಡು? ಸೊ ಯಾ ಗೈಸ್, ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಜಸ್ಟ್ ನಾನು ಈ ವ್ಲಾಗ್ ಮಾಡಬಾರ್ದಂತ ಅಂದ್ಕೊಂಡಿದ್ದೆ, ಬಟ್ ನಿಮಗೆ ಅಪ್ಡೇಟ್ ಮಾಡಬೇಕು ನನ್ನ ಲೈಫಲ್ಲಿ ಏನು ಆಗ್ತಿದೆ. ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್. ದ್ಯಾಟ್ ಸಿಚುವೇಶನ್ ರೈಟ್ ನೌ. ಅಷ್ಟೇ. ನಿನ್ಗೆ ಒಳ್ಳೇದಾಗಬೇಕಂದ್ರೆ ಕಾರಣ ನಾನಲ್ಲ, ಗಾಡ್ ಅಲ್ಲ, ಅಲ್ಲಿದ್ದಾರಲ್ಲ ಇವಾಗ ನಿನ್ನ ನೋಡ್ತಾರಲ್ಲ ಜನಗಳು, ಸತ್ಯ ಅವರೇ. ಅವ್ರು ನೋಡಿ ಅವ್ರು ನಿನಗೆ ಬ್ಲೆಸ್ಸಿಂಗ್ ಕೊಟ್ರೇ ನಿನ್ಗೆ ಯಾವತ್ತೂ ಅದು ಒಳ್ಳೇದಾಗೋದು. ಅವರಿಂದನೇ ನೀನು ಚೆನ್ನಾಗಿ ಆಗ್ತಾ ಇರೋದು, ಚೆನ್ನಾಗಿರೋದು ಅವರಿಂದನೇ, ನಮ್ಮಿಂದ ಅಲ್ಲ. ನಿಮ್ಮಿಂದ ನಾನು ಚೆನ್ನಾಗಿರೋದಂತೆ ಗೈಸ್. ನೋಡಿ ನಿನ್ನ ಪ್ರೋತ್ಸಾಹ ಮಾಡಿರೋದಕ್ಕೆ ಅವ್ರು ನಿನ್ನ ನೋಡಿ ಅಕ್ಕ ಹಂಗಿದೆ ಹಿಂಗಿದೆ ಹಾಗೆ ಹೀಗೆ ಅಂತ ಹೇಳಿ ನೀನು ಇಷ್ಟು ಬೆಳೆದಿದೆ ಅಂದ್ರೆ ಕಾರಣ ಅವರೇ. ಕರೆಕ್ಟ್. ನಾವ್ ಯಾರು ಅಲ್ಲ, ನಾವು ಸುಮ್ಮನೆ ಜಸ್ಟ್ ಒಂದು ಪಾತ್ರಧಾರಿಗಳು ಅಷ್ಟೇ. ನಿನ್ನ ಬೆಳೆಸಿರೋದೆಲ್ಲ ಅವ್ರಿಗೆ ನೀನು ಸತ್ಯ ಹೇಳ್ಬೇಕಂದ್ರೆ ಇನ್ನು 1 ಮಂತ್ ಬೇಕು. ಹೌದು. ಆಮೇಲೆ ನೀನು ಹೇಳ್ತೀಯ. ಸದ್ಯ ಇವಾಗ ಹೇಳ್ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ. ಅಲ್ಲಿವರೆಗೂ ನೀನು ಹೀಗೆ ಇರ್ತೀಯ ಅಂತ ಗೊತ್ತು ನನಗೆ. ಎಸ್ ಗೈಸ್, ಸೊ ದಿಸ್ ಇಸ್ ದಿ ಅಪ್ಡೇಟ್ ರೈಟ್ ನೌ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಾನು ವ್ಲಾಗ್ಸ್ ಮಾಡ್ತೀನಿ, ಆದರೆ ಇಂಡಿಯಾದಲ್ಲಿ ಅದಕ್ಕೂ ಇಷ್ಟು ರಿಸರ್ಚ್ ಮಾಡಬೇಕು ಗೊತ್ತಾ ಗೈಸ್. ಯಪ್ಪ ತಲೆ ಬಾಯಿ ಎಲ್ಲ ನೋವಾಗುತ್ತೆ ಗೊತ್ತಾ. ತಲೆ ಅಂದರೆ ನನ್ನ ಅದು ಯೋಚನೆ ಮಾಡಿ ಬರೆದು ಸ್ಕ್ರಿಪ್ಟು ರೆಡಿ ಮಾಡೋಕ್ಕೆ ಅಯ್ಯಪ್ಪ ಕೇಳಲೇಬೇಡಿ. ಈ ಥರ ವ್ಲಾಗ್ಸ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಯಾವ ಕ್ರಿಯೇಟರ್ ಬೇಕಂದರೆ ಈ ಥರ ವ್ಲಾಗ್ಸ್ ಡೇ ಇನ್ ಅ ಲೈಫ್ ವ್ಲಾಗ್ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು.
ಆದರೆ ನಿಮಗೆ ಒಂದು ಇಂಡಿಯಾದಲ್ಲಿ ಆಗಿರೋದು ಒಂದು ಮರ್ಡರ್ ಕೇಸ್ ಬಗ್ಗೆ ಮಾತಾಡಬೇಕಂದ್ರೆ ಅದು ಹಿಂಗೆ ಮರ್ಡರ್ ಆಯಿತು, ಯಾರು ಮರ್ಡರ್ ಮಾಡಿದ್ರು, ಮತ್ತು ಈ ಪೊಲೀಸವರು ಹಿಂಗೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು, ಪ್ರತಿಯೊಂದು ಒಂದು ಸತ್ಯವಾಗ್ಲೂ ನಿಮ್ಗೆ ಹೇಳ್ಬೇಕಂದ್ರೆ, ನಿಜವಾಗ್ಲೂ ಫ್ಯಾಕ್ಟ್ಸ್ ಹೇಳ್ಬೇಕಂದ್ರೆ ಇಷ್ಟೊಂದು ರಿಸರ್ಚ್ ಮಾಡಬೇಕು ಗೈಸ್. ಸೊ ಈ ಟೆನ್ಷನಲ್ಲಿ ಅದು ಬೇರೆ ರಿಸರ್ಚ್ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ ನಿಮಗೆ. ಬಟ್ ದೆನ್ ಅದಕ್ಕೆ ರೀಚ್ ಅಷ್ಟು ಹೋಗಿಲ್ಲ, ಯಾರೋ ಅಷ್ಟು ಜನ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನೋಡ್ತಿಲ್ಲ. ಬಟ್ ದೆನ್ ನಿಮ್ಗೆ ಒಳ್ಳೇದು, ನೀವು ಒಂದು ನಾಲೆಡ್ಜ್ ತಿಳ್ಕೊಬೇಕಂತ ನಾನು ಆಗ್ತಿರೋದು, ಬಿಟ್ಟರೆ ಇಟ್ಸ್ ಯೋರ್ ಚಾಯ್ಸ್, ನಿಮ್ಗೆ ಬೇಕಂದರೆ ಹೋಗಿ ನೋಡ್ಬೋದು. ಸೊ ದಿಸ್ ಈಸ್ ಮೈ ಲೈಫ್ ಅಪ್ಡೇಟ್. ಸಿ ಯು ವೆರಿ ಸೂನ್ ವಿತ್ ಅನದರ್ ವ್ಲಾಗ್. ಆ್ಯಂಡ್ ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಈ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಾರ್ಟ್ಸ್ ಅಂತೂ ನಾನು ರೆಗ್ಯುಲರ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೀರೀಸ್ ನಡೀತಾ ಇದೆ, ಅದನ್ನ ನೋಡಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಹೇಳ್ಬಿಡ್ಮ. ಬಾಯ್.